ಹಲೋ, ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲಿ ನೋಡಿದ್ರು ಕೂಡ ಬಿಗ್ ಬಾಸ್ ಹವಾ. ಒಂದ್ ಕಡೆ ಕರ್ನಾಟಕದಲ್ಲಿ ಬಿಗ್ ಬಾಸ್ ಸೀಸನ್ 12 ಶುರುವಾಗುವುದಕ್ಕೆ ಕೌಂಟ್ ಡೌನ್ ಶುರು ಹಾಕಿದ್ರೆ, ತೆಲುಗು ನಾಡಿನಲ್ಲಿ ಬಿಗ್ ಬಾಸ್ ಸೀಸನ್ 9 ಮೂಲಕ ಕನ್ನಡಿಗರು, ಅದರ ಜೊತೆಗೆ ತೆಲುಗಿನ ಒಂದಷ್ಟು ಸೆಲೆಬ್ರಿಟಿಗಳು, ಅದರ ಜೊತೆಗೆ ಕಾಮನ್ ಪೀಪಲ್ಸ್ ಕೂಡ ಕಂಟೆಸ್ಟೆಂಟ್ಸ್ ಆಗಿ ಹವಾ ಕ್ರಿಯೇಟ್ ಮಾಡ್ತಿದ್ದಾರೆ. ಅದರಲ್ಲಿ ಮೈನ್ ಏನಪ್ಪಾ ಅಂತಂದ್ರೆ ಸಂಜನಾ ಗಲ್ರಾಣಿ ಅವರು. ಬಹುಶಃ ಈ ಹೆಸರನ್ನ ಕೇಳ್ತಿರುವಂತಹ ಕನ್ನಡದವರು ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ನಟಿಯಾಗಿ, ಇನ್ನೊಂದ್ ಕಡೆ ಒಂದಷ್ಟು ಕಾಂಟ್ರವರ್ಸಿಗಳನ್ನ ಹೊಂದಿದಂತಹ ಸಂಜನಾ ಗಲ್ರಾಣಿ ಅವರು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿ ತಮ್ಮ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಪ್ರಸ್ತುತ ಏನೇನ್ ನಡೀತಾ ಇತ್ತಲ್ಲ ಆ ಒಂದು ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಅದರೊಟ್ಟಿಗೆ ಇನ್ನೊಂದೇನಂತಂದ್ರೆ ಡ್ರಗ್ಸ್ ಕೇಸ್ನಲ್ಲೂ ಕೂಡ ಸಂಜನಾ ಗಲ್ರಾಣಿ ಅವರ ಹೆಸರಂತೂ ಕೇಳಿ ಬಂದಿತ್ತು. ಅದಾದ ನಂತರ ಒಂದಷ್ಟು ದಿನಗಳ ಕಾಲ ಆ ಬಗ್ಗೆನೂ ಕೂಡ ಕರ್ನಾಟಕದ ಜನರಾಗಿರ್ಬೋದು, ಭಾರತದ ಜನರಾಗಿರ್ಬೋದು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜನಾ ಗಲ್ರಾಣಿ ಅವರ ಏನು ಹೆಸರು ತಳ್ಕಾಕೊಂಡಿತ್ತು ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ರು. ಅದಾದ ನಂತರ ಕೋರ್ಟ್ ನಲ್ಲಿ ಬಗೆಹರಿಸಿಕೊಂಡಿರುವಂತಹ ಸಂಜನಾ ಗಲ್ರಾಣಿ ಅವರು ಇದೀಗ ತೆಲುಗುನ ಬಿಗ್ ಬಾಸ್ ಸೀಸನ್ 9 ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಒಂದ್ ಕಡೆ ಸಂಜನಾ ಗಲ್ರಾಣಿ ಅವರು ತೆಲುಗಿನ ಬಿಗ್ ಬಾಸ್ ಸೀಸನ್ 9 ಕಂಟೆಸ್ಟೆಂಟ್ ಆಗಿ ಏನ್ ಎಂಟ್ರಿ ಕೊಟ್ಟಿದ್ದಾರೆ ಅದಕ್ಕೆ ಪರ ಮತ್ತೆ ವಿರೋಧ ಚರ್ಚೆಗಳು ನಡೀತಾನೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಕಡೆ ಸಂಜನಾ ಅವರ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ ಅನ್ನ ಒಂದಷ್ಟು ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನ ನೆಗೆಟಿವ್ ಆಗಿ ಹೊರ ಹಾಕ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಸಂಜನಾ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಷ್ಟು ಜನ ಪಾಸಿಟಿವ್ ಮತ್ತೆ ಇನ್ನೊಂದಷ್ಟು ಜನ ನೆಗೆಟಿವ್ ಆಗಿ ಹಾಕ್ತಾ ಇದ್ದಾರೆ ಅಂತಂದ್ರೆ, ಒಂದು, ಸಂಜನಾ ಗಲ್ರಾಣಿ ಅವರು ಈಗಾಗಲೇ ಕನ್ನಡದ ಸೀಸನ್ 1ರಲ್ಲಿ 2 ವಾರಗಳ ಕಾಲ ಕಂಟೆಸ್ಟೆಂಟ್ ಆಗಿ ಕನ್ನಡದ ಬಿಗ್ ಬಾಸ್ ಸೀಸನ್ ನಲ್ಲಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರು. ಅದಾದ ನಂತರ 13 ವರ್ಷಗಳ ನಂತರ ತೆಲುಗಿನ ಬಿಗ್ ಬಾಸ್ ಸೀಸನ್ 9 ಕಂಟೆಸ್ಟೆಂಟ್ ಆಗಿ ಹೋಗಿದ್ದಾರೆ. ಮೇನ್ ವಿಚಾರ ಏನಪ್ಪಾ ಅಂತಂದ್ರೆ, ಇಬ್ಬರು ಚಿಕ್ಕ ಮಕ್ಕಳನ್ನ ಹೊಂದಿರುವಂತಹ ಸಂಜನಾ ಗಲ್ರಾಣಿ ಅವರು ತೆಲುಗಿನ ಬಿಗ್ ಬಾಸ್ಗೆ ಹೋಗುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿದ್ರೆ, ಇನ್ನೊಂದಷ್ಟು ಜನ ಏನಂತಂದ್ರೆ ಸಂಜನಾ ಗಲ್ರಾಣಿ ಅವರಿಗೆ ಸಿಕ್ಕಿರುವಂತಹ ಅವಕಾಶವನ್ನ ಅವರು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಅದರಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳ್ಕೊಳ್ಳುವಂತದ್ದಾಗಿರ್ಬೋದು ಅಥವಾ ನೀವು ಅವ್ರ ಬಗ್ಗೆ ಮಾತನಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಒಂದಷ್ಟು ಜನ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಮೆಂಟ್ಸ್ ಅನ್ನ ಹಾಕ್ತಿರುವಂತದ್ದು. ಒಂದ್ ಕಡೆ ಏನಕ್ಕೆ ಅಂತಂದ್ರೆ, ಇಬ್ರು ಒಂದು 5 ತಿಂಗಳ ಒಂದು ಮಗು ಇದೆ, ಅದರೊಟ್ಟಿಗೆ ಇನ್ನೊಂದಷ್ಟು ವರ್ಷಗಳ ಒಂದು ಚಿಕ್ಕ ಮಗು ಇದೆ ಅಂತಾನೆ ಹೇಳ್ಬೋದು. ಇಬ್ಬರು ಮಕ್ಕಳನ್ನ ಹೊಂದಿರುವಂತಹ ಸಂಜನಾ ಗಲ್ರಾಣಿ ಅವರು ತೆಲುಗಿನ ಬಿಗ್ ಬಾಸ್ ಸೀಸನ್ 9 ಕಂಟೆಸ್ಟೆಂಟ್ ಆಗಿ ಕರ್ನಾಟಕದವರಾಗಿ ಹೋಗಿರುವಂತದ್ದು ತುಂಬಾ ಕನ್ನಡ ಆಡಿಯನ್ಸ್ ಆಗಿರ್ಬೋದು, ತೆಲುಗು ಆಡಿಯನ್ಸ್ ಆಗಿರ್ಬೋದು ತುಂಬಾ ಇಷ್ಟ ಆಗಿತ್ತು. ಅದರೊಟ್ಟಿಗೆ ಅವರ ನೇರ ನುಡಿಗಳಾಗಿರ್ಬೋದು, ಅವ್ರು ಮಾತನಾಡುವಂತಹ ಶೈಲಿ ಆಗಿರ್ಬೋದು, ಅದರ ಜೊತೆಗೆ ಬಿಗ್ ಬಾಸ್ ನಲ್ಲಿ ಅವರ ಆಟ ನೋಡಿರುವಂತಹ ಎಲ್ಲ ಆಡಿಯನ್ಸ್ ಕೂಡ ಅವ್ರನ್ನ ತುಂಬಾನೇ ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗಷ್ಟೇ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ಒಂದು ಸಂಗತಿ ಏನಂತಂದ್ರೆ, ಬೇಯಿಸಿರುವಂತಹ ಒಂದು ಮೊಟ್ಟೆಯನ್ನ ಸಂಜನಾ ಗಲ್ರಾಣಿ ಅವರು ಯಾರಿಗೂ ಗೊತ್ತಿಲ್ಲದ ಹಾಗೆ ತಿಂದ್ಬಿಟ್ಟು ಸೈಲೆಂಟ್ ಆಗಿ ಕೂತಿರ್ತಾರೆ. ಆಗ ಯಾರು ತಿಂದಿದ್ದು ಅನ್ನುವಂಥದ್ದು ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳ ಮಧ್ಯೆ ಡಿಸ್ಕಷನ್ ನಡೆಯುತ್ತೆ. ಅದಾದ ನಂತರ ಸಂಜನಾ ಗಲ್ರಾಣಿ ಅವರೇ ತಿಂದಿದ್ದು ಅನ್ನುವಂತಹ ವಿಚಾರ ಎಲ್ಲ ಗೊತ್ತಾದ್ಮೇಲೆ ಬಿಗ್ ಬಾಸ್ ಮನೆಯವರೆಲ್ಲರೂ ಕೂಡ ಸಂಜನಾ ಗಲ್ರಾಣಿ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲರ ಟಾರ್ಗೆಟ್ಗೆ ಗುರಿಯಾಗಿರುವಂತಹ ಸಂಜನಾ ಗಲ್ರಾಣಿ ಅವರು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ತಮ್ಮ ನೇರ ನುಡಿಯ ಮೂಲಕ, ತಮ್ಮ ಒಂದು ವ್ಯಕ್ತಿತ್ವದ ಮೂಲಕ ಕನ್ನಡ ಕಿರುತೆರೆ, ಅದರ ಜೊತೆಗೆ ತೆಲುಗು ಬಿಗ್ ಬಾಸ್ ನ ಆಡಿಯನ್ಸ್ ಮನಸ್ಸನ್ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಅದರೊಟ್ಟಿಗೆ ಇತ್ತೀಚೆಗಷ್ಟೇ ಕನ್ಫೆಷನ್ ರೂಮ್ಗೆ ಕರೆದಿರುವಂತಹ ತೆಲುಗು ಬಿಗ್ ಬಾಸ್ ಅಲ್ಲೂ ಕೂಡ ಮೊದಲ ಒಂದು ಕನ್ಫೆಷನ್ ರೂಮ್ಗೆ ಹೋಗಿರುವಂತಹ ಸ್ಪರ್ಧಿಯಾಗಿ ಸಂಜನಾ ಗಲ್ರಾಣಿ ಅವರು ಹೊರಹೊಮ್ಮಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ಕೂಡ ಬಿಗ್ ಬಾಸ್ ಹತ್ರ ತಮ್ಮ ಒಂದು ಅನಿಸಿಕೆ ಆಗಿರ್ಬೋದು, ಅಭಿಪ್ರಾಯಗಳನ್ನಾಗಿರ್ಬೋದು, ಹಾಗೇನೆ ಬಿಗ್ ಬಾಸ್ ಹೇಳುವಂತಹ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಸಂಜನಾ ಗಲ್ರಾಣಿ ಅವರು ಮಾತನಾಡಿದಾಗ, ಬಿಗ್ ಬಾಸ್ ನಮ್ಮ ಮನೆಯವರೆಲ್ಲ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಅಂತ ಕೇಳಿದಾಗ ತೆಲುಗಿನ ಬಿಗ್ ಬಾಸ್ ಅವರು ಕೂಡ ಸಂಜನಾ ಗಲ್ರಾಣಿ ಅವರಿಗೆ ನಿಮ್ಮ ಮನೆಯವರೆಲ್ಲಾರು ಕೂಡ ಚೆನ್ನಾಗಿದ್ದಾರೆ, ನೀವು ಅವ್ರ ಬಗ್ಗೆ ಯಾವುದೇ ರೀತಿಯಂತಹ ತಲೆಯನ್ನ ಕೆಡಿಸ್ಕೊಳಕ್ ಹೋಗ್ಬೇಡಿ, ಅಂಡ್ ಇನ್ನೊಂದೇನಂತಂದ್ರೆ ನೀವು ಆಟದ ಕಡೆ ಕಾನ್ಸಂಟ್ರೇಟ್ ಮಾಡಿ, ಆಟವನ್ನ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ಆಡ್ತಾ ಇದ್ರ, ಇದೇ ತರ ಕಂಟಿನ್ಯೂ ಮಾಡಿ ಅನ್ನುವಂಥದ್ದು ತೆಲುಗಿನ ಬಿಗ್ ಬಾಸ್ ಕಡೆಯಿಂದನೂ ಕೂಡ ಸಂಜನಾ ಗಲ್ರಾಣಿ ಅವರು ಒಂದು ಪ್ರಶಂಸೆಯನ್ನ ಪಡ್ಕೊಂಡಿರುವಂತದ್ದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಸಂಜನಾ ಗಲ್ರಾಣಿ ಅವರು ತೆಲುಗಿನ ಬಿಗ್ ಬಾಸ್ ಸೀಸನ್ 9 ಕಂಟೆಸ್ಟೆಂಟ್ ಆಗಿ ಹೋದ್ಮೇಲೆ ಸಂಜನಾ ಗಲ್ರಾಣಿ ಅವರ ರೆಮ್ಯುನರೇಷನ್ ವಿಚಾರನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ತೆಲುಗಿನ ಮೂಲಗಳ ಪ್ರಕಾರ ಒಂದು ವಾರಕ್ಕೆ ಸಂಜನಾ ಗಲ್ರಾಣಿ ಅವರು ತಮ್ಮ ಸಂಭಾವನೆಯನ್ನ 5 ಲಕ್ಷ ಪಡ್ಕೊಂಡಿದ್ದಾರೆ. ಅದರೊಟ್ಟಿಗೆ ತೆಲುಗಿನ ಬಿಗ್ ಬಾಸ್ ಸೀಸನ್ 9 ಕಂಟೆಸ್ಟೆಂಟ್ಗಳಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆದಿರುವಂತಹ ಸಂಜನಾ ಗಲ್ರಾಣಿ ಅವರೇ ಅನ್ನುವಂತಹ ವಿಚಾರನೂ ಕೂಡ ತಿಳಿದು ಬಂದಿದೆ. ಅಂಡ್ ಮೋರ್ ಓವರ್ ಇನ್ನೊಂದೇನಪ್ಪಾ ಅಂತಂದ್ರೆ, ತೆಲುಗಿನ ಬಿಗ್ ಬಾಸ್ಗೆ ಸಂಜನಾ ಗಲ್ರಾಣಿ ಅವರು ಹೋಗ್ತಾರೆ ಅನ್ನುವಂಥದ್ದು ತೆಲುಗು ಆಡಿಯನ್ಸ್ಗಾಗಿರ್ಬೋದು, ತೆಲುಗಿನ ಕಿರುತೆರೆ ವೀಕ್ಷಕರಿಗಾಗಿರ್ಬೋದು ಯಾವುದೇ ನಿರೀಕ್ಷೆ ಇರಲಿಲ್ಲ. ಆದ್ರೂ ಕೂಡ ಕನ್ನಡದಲ್ಲಿ ಈಗಾಗಲೇ ಸೀಸನ್ 1ರಲ್ಲಿ ಸುಮಾರು 2 ವಾರಗಳ ಕಾಲ ಆಡಿರುವಂತಹ ಅನುಭವವನ್ನು ಹೊಂದಿರುವಂತಹ ಸಂಜನಾ ಗಲ್ರಾಣಿ ಅವರು ತೆಲುಗಿನ ಬಿಗ್ ಬಾಸ್ ಸೀಸನ್ 9ಕ್ಕೆ ಕಾಲಿಟ್ಟಿದ್ದು ತೆಲುಗಿನ ಆಡಿಯನ್ಸ್ಗೂ ಕೂಡ ಒಂದು ರೀತಿಯಾಗಿ ಬೆಚ್ಚಿ ಬೀಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ತೆಲುಗಿನ ಬಿಗ್ ಬಾಸ್ ಸೀಸನ್ 9ರ ಕಂಟೆಸ್ಟೆಂಟ್ ಆಗಿರುವಂತಹ ಸಂಜನಾ ಗಲ್ರಾಣಿ ಅವರು ಈಗಾಗಲೇ 2 ವಾರಗಳಾದ್ರೂ ಕೂಡ ಕನ್ನಡದ ಬಿಗ್ ಬಾಸ್ ಸೀಸನ್
ಒಂದರಲ್ಲಿ ಕಂಟೆಸ್ಟೆಂಟ್ ಆಗಿ ಸಾಕಷ್ಟು ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರು. ಅದರಲ್ಲಿ ಆಡಿರುವಂತಹ ಒಂದಷ್ಟು ದಿನಗಳ ಅನುಭವವನ್ನ ಸಂಜನಾ ಗಲ್ರಾಣಿ ಅವರು ಹೊಂದಿದ್ದಾರೆ. ಸೊ ಅಲ್ಲಿ ತೆಲುಗಿನ ಬಿಗ್ ಬಾಸ್ ಸೀಸನ್ 9ರಲ್ಲಿ ಯಾವ ರೀತಿಯಂತಹ ನಿಯಮಗಳಿದೆ, ಅದರ ತಕ್ಕಂಗೆ ಏನೆಲ್ಲ ಚೇಂಜಸ್ ಆಗಬಹುದು, ಅದಕ್ಕೆ ತಕ್ಕಂಗೆ ಸಂಜನಾ ಗಲ್ರಾಣಿ ಅವರು ಕೂಡ ತಮ್ಮ ನೇರ ನುಡಿಯ ಆಗಿರ್ಬೋದು, ತಮ್ಮ ವ್ಯಕ್ತಿತ್ವದ ಮೂಲಕ ಆಗಿರ್ಬೋದು, ತಮ್ಮ ಆಟದ ಮೂಲಕ ಆಗಿರ್ಬೋದು, ಕನ್ನಡ ಮತ್ತೆ ತೆಲುಗು ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಈಗಾಗಲೇ ನಾವು ನೋಡಿದ್ರು ಹಾಗೇನೆ ಕಳೆದ ಸೀಸನ್ ನಲ್ಲಿ ಶೋಭಾ ಶೆಟ್ಟಿ ಅವರು ಕೂಡ ತೆಲುಗಿನ ಸೀಸನ್ 1ರಲ್ಲಿ ಕಾಣಿಸಿಕೊಂಡಿದ್ರು. ಅದರೊಟ್ಟಿಗೆ ತೆಲುಗಿನಲ್ಲಿ ಬಂದಿರುವಂತಹ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಅದಾದ ನಂತರ ಕರ್ನಾಟಕದಲ್ಲಿ ಅವರು ಒಂದಷ್ಟು ದಿನಗಳ ಮಾತ್ರ ಆಟವನ್ನ ಆಡಿ ಅದಾದ ನಂತರ ನಮಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನುವಂತಹ ವಿಚಾರವನ್ನ ಅವರು ಬಿಗ್ ಬಾಸ್ಗೆ ಹೇಳುವುದರ ಮೂಲಕ ಅವರು ಬಿಗ್ ಬಾಸ್ ಸೀಸನ್ 11 ಅನ್ನ ಶೋಭಾ ಶೆಟ್ಟಿ ಅವರು ಕ್ವಿಟ್ ಮಾಡಿದ್ರು. 2 ವಾರಗಳ ಕಾಲ ಕನ್ನಡ ಬಿಗ್ ಬಾಸ್ ನಲ್ಲಿ ಆಡಿರುವಂತಹ ಅನುಭವವನ್ನ ಹೊಂದಿರುವಂತಹ ಸಂಜನಾ ಗಲ್ರಾಣಿ ಅವರು ತೆಲುಗಿನ ಬಿಗ್ ಬಾಸ್ ಸೀಸನ್ 9ರ ಕಂಟೆಸ್ಟೆಂಟ್ ಆಗಿ ಕಾಲಿಟ್ಟಿದ್ದಾರೆ. ಅಲ್ಲೂ ಕೂಡ ಎಲ್ಲಾ ಸ್ಪರ್ಧಿಗಳ ಒಂದು ಪ್ರತಿಸ್ಪರ್ಧಿಯಾಗಿ ಸಂಜನಾ ಗಲ್ರಾಣಿ ಅವರು ತಮ್ಮ ನೇರ ನುಡಿಯ ಮೂಲಕ ಹಾಗೇನೆ ಪ್ರತಿಯೊಬ್ಬರಿಗೂ ಕೂಡ ಟಕ್ ಆಫರ್ ಕೊಡುವುದರ ಮೂಲಕ ತೆಲುಗಿನ ಆಡಿಯನ್ಸ್ ಜನರ ಮನಸ್ಸನ್ನ ಗೆಲ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಸಂಜನಾ ಗಲ್ರಾಣಿ ಅವರು ಯಾವಾಗಲೂ ಕೂಡ ಸುದ್ದಿಯಲ್ಲಿರುವಂತಹ ನಟಿ. ಕನ್ನಡದಲ್ಲಾಗಿರ್ಬೋದು, ತೆಲುಗಿನಲ್ಲಾಗಿರ್ಬೋದು, ಮಲಯಾಳಂನಲ್ಲಾಗಿರ್ಬೋದು, ಅದ್ರ ಜೊತೆಗೆ ತಮಿಳಿನಲ್ಲಾಗಿರ್ಬೋದು ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರುವಂತಹ ಸಂಜನಾ ಗಲ್ರಾಣಿ ಅವರು ಏನೇ ಕಾಂಟ್ರವರ್ಸಿಗಳಾದ್ರೂ ಕೂಡ ಯಾವಾಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿದ್ದಂತಹ ಸಂಜನಾ ಗಲ್ರಾಣಿ ಅವರು ಇದೀಗ ತೆಲುಗಿನ ಬಿಗ್ ಬಾಸ್ ಸೀಸನ್ 9ಕ್ಕೆ ಕಾಲಿಟ್ಟಿರೋದು ವಿಶೇಷ ಅಂತಾನೆ ಹೇಳ್ಬೋದು. ಆದ್ರೆ ಅಲ್ಲಿರುವಂತಹ ಘಟಾನುಘಟಿಗಳ ಒಂದು ಕಂಟೆಸ್ಟೆಂಟ್ಗಳ ಮಧ್ಯೆ ಸಂಜನಾ ಗಲ್ರಾಣಿ ಅವರು ಫಿನಾಲೆ ಕಂಟೆಸ್ಟೆಂಟ್ ಆಗಿ ವಿನ್ನರ್ ಆಗ್ತಾರಾ, ಅದರ ಜೊತೆಗೆ ತಮ್ಮ ಆಟದ ಮೂಲಕ ಆಗಿರ್ಬೋದು, ನೇರ ನುಡಿಯ ಮೂಲಕ ಆಗಿರ್ಬೋದು, ಅದರ ಜೊತೆಗೆ ತೆಲುಗು ನಾಡಿನ ಆಡಿಯನ್ಸ್ಗೆ ಯಾವ ರೀತಿ ಎಂಟರ್ಟೈನ್ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಕೂಡ ಅವರು ಫಿನಾಲೆ ಕಂಟೆಸ್ಟೆಂಟ್ ಆಗಿ ಹೊರ ಹೊಮ್ತಾರ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿದೆ ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಸಂಜನಾ ಗಲ್ರಾಣಿ ಅವರು ತೆಲುಗಿನ ಬಿಗ್ ಬಾಸ್ ಸೀಸನ್ 9ರ ಕಂಟೆಸ್ಟೆಂಟ್ ಆಗಿ ಹೋಗಿರುವಂತದ್ದು ಅವರ ಅಭಿಮಾನಿಗಳಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಅದರ ಜೊತೆಗೆ ಕನ್ನಡ ಕಿರುತೆರೆ ವೀಕ್ಷಕರಿಗೂ ಕೂಡ ಖುಷಿ ಕೊಟ್ಟಿದೆ ಅಂತಾನೆ ಹೇಳಬಹುದು. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ತಮ್ಮದೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಹೊಂದಿರ್ತಾರೆ. ಫಿನಾಲೆ ತನಕನೂ ಕೂಡ ಸಂಜನಾ ಗಲ್ರಾಣಿ ಅವರು ಇದೇ ರೀತಿ ಕನ್ನಡ ಪ್ಲಸ್ ತೆಲುಗು ಆಡಿಯನ್ಸ್ ಅನ್ನ ಎಂಟರ್ಟೈನ್ ಮಾಡ್ತಾರ, ತಮ್ಮ ಆಟದ ಮೂಲಕ ಯಾವ ರೀತಿ ಎಂಟರ್ಟೈನ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದ್ದು, ಮುಂದಿನ ದಿನಗಳಲ್ಲಿ ಸಂಜನಾ ಗಲ್ರಾಣಿ ಅವರ ಯಾವ ರೀತಿ ಆಟವನ್ನ ಆಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಯನ್ನ ಮಾಡಲಾಗ್ತಾ ಇದೆ ಅಂತಾನೆ ಹೇಳಬಹುದು. ಅಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ ತೆಲುಗಿನ ಬಿಗ್ ಬಾಸ್ ಸೀಸನ್ 9ರ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಂತಹ ಸಂಜನಾ ಗಲ್ರಾಣಿ ಅವರು ಸೀಸನ್ 9ರ ಮೊದಲ ಒಂದು ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಪ್ಟನ್ ಆಗಿ ತಮ್ಮ ಕಷ್ಟಗಳನ್ನಾಗಿರ್ಬೋದು, ಅದ್ರ ಜೊತೆಗೆ ತಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡ್ತಾ ಸಾಕಷ್ಟು ಎಂಟರ್ಟೈನ್ಮೆಂಟ್ ಅನ್ನ ಕೊಡಿ ತೆಲುಗಿನ ಆಡಿಯನ್ಸ್ ಆಗಿರ್ಬೋದು, ಕನ್ನಡ ಕಿರುತೆರೆ ವೀಕ್ಷಕರಿಗಾಗಿರ್ಬೋದು ಅಂತ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಹೇಳ್ತಾ ತನಗೆ ಯಾವ ರೀತಿಯಂತಹ ಸವಲತ್ತುಗಳು ಸಿಕ್ಕಿದೆ ಕ್ಯಾಪ್ಟನ್ ಆದ್ಮೇಲೆ ಆ ಒಂದು ಸವಲತ್ತುಗಳನ್ನ ನಿಮ್ಗೂ ಕೊಡ್ತೀನಿ, ಬಟ್ ನನಗೆ ಎಂಟರ್ಟೈನ್ ಮಾಡಿ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ತೆಲುಗು ನಾಡಿನಲ್ಲಿ ಕನ್ನಡದ ನಟಿಯೊಬ್ರು ತೆಲುಗು ಬಿಗ್ ಬಾಸ್ ಶೋನಲ್ಲಿ ಮೊದಲ ಕ್ಯಾಪ್ಟನ್ ಆಗಿರುವಂತದ್ದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಫಿನಾಲೆ ಕಂಟೆಸ್ಟೆಂಟ್ ವರೆಗೂ ಸಂಜನಾ ಗಲ್ರಾಣಿ ಅವರು ಉಳಿತಾರ, ಯಾವ ರೀತಿ ತಮ್ಮ ಆಟದ ಮೂಲಕ ಆಗಿರ್ಬೋದು, ವ್ಯಕ್ತಿತ್ವದ ಮೂಲಕ ಆಗಿರ್ಬೋದು ತೆಲುಗಿನ ಬಿಗ್ ಬಾಸ್ ಸೀಸನ್ 9ರಲ್ಲಿ ಸರ್ವೈವ್ ಆಗ್ತಾರೆ ಅನ್ನುವಂತಹ ವಿಚಾರಗಳನ್ನ ಮತ್ತಷ್ಟು ಮುಂದಿನ ಎಪಿಸೋಡ್ ನಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.